ಪ್ರಶ್ನೆಗಳನ್ನು, ನೋವುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಅಂತೇಳಿ ಈ ದಿನ ನಾನು ಗುಲ್ಬರ್ಗ ಬರ್ತಿದ್ದೀನಿ ಅಂತ ಅವರು ಕೋರಿದ್ದೆ, ಅವರು ಮಾಡಿದ್ದಾರೆ. ವಿಷಯ ಏನಂದರೆ 29ಕ್ಕೆ ಚಿತ್ರ ಬಿಡುಗಡೆ. ಇದು ನನ್ನ ಮೊದಲನೇ ಕಾದಂಬರಿ. ನಾನು ಈ ರೀತಿ ಕಾದಂಬರಿ ಬರೆದಿದ್ದೀನಿ, ನೀವೆಲ್ಲ ಸಹಕಾರ ಕೊಡಬೇಕು ಇದನ್ನು ಅಂತೇಳಿ ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇದ್ದಾನೆ. ಸುಮಾರು 1400 ಪ್ರತಿಗಳನ್ನು ಬೇಡಿಕೆ ಬಂತು. ಹಾಗಾಗಿ ಬಿಡುಗಡೆಗೆ ಮುನ್ನವೇ 2ನೇ ಮುದ್ರಣ ಕಂಡಂಥ ಒಂದು ತಮಟೆ ಕಾದಂಬರಿ. ಅದೇ ದಿನ ಬಿಡುಗಡೆ ದಿನ ಹಿಂದೆ ಡಾಕ್ಟರ್ ಸಿದ್ಲಿಂಗೆ ಅವರು ಹಾಗೂ ಭಾಳಷ್ಟು ಹಿರಿಯ ಸಾಹಿತಿಗಳು ಆ ದಿನ ನಮ್ಮ ಏನು ಅವರೆಲ್ಲರೂ ಆ ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ರು. ಅದೇ ದಿನ ವಂದನಾ ಎಂಬ ನಿರ್ಮಾಪಕಿಯವರು ಈ ಕಾದಂಬರಿಯನ್ನು ಕೊಂದು ಈ ಕಾದಂಬರಿ ನಾನು ಸಿನಿಮಾ ಮಾಡಬೇಕು, ದಯಮಾಡಿ ನೀವು ನಮ್ಮ ಹಕ್ಕನ್ನು ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟಿದ್ದೆ. ತದನಂತರ ನೆನಪಿದ್ರು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತೇಳಿ ನನ್ನ ಪುತ್ರ ಮಯೂರ್ ಪಟೇಲ್ ಅವರನ್ನು ಕೇಳಿದ್ರು. ಸುಮಾರು ಜನ ಕಲಾವಿದರನ್ನು ಅವರು ಹುಡುಕಾಡಿ ಆ ಪಾತ್ರಕ್ಕೆ ಸೂಕ್ತವಾದಂಥ ಕಲಾವಿದರು ಅವರಿಗೆ ದೊರಕದೆ, ಮದನ್ ಪಟೇಲ್ರೆ ನೀವೇ ಬರೆದಿದ್ದೀರಿ ಈ ಪಾತ್ರ